ಆತ್ಮೀಯ ಬಂಧುಗಳೇ, ಹೇಗಿದ್ರಿ ಎಲ್ಲರೂ? ನೋಡಿ ಬಂಧುಗಳೇ, ನೋಡಿ ಇವತ್ತು ದರ್ಶನ್ರವರು ರಾಜಕೀಯ ಪಕ್ಷವನ್ನು ಮುಂದೆ ಕಟ್ತಾರ. ನೋಡಿ, ಪಕ್ಷೇತರ ಅಭ್ಯರ್ಥಿಯಾಗಿ ಮುಂದೆ ರಾಜಕೀಯದಲ್ಲಿ ಗೆಲ್ತಾರ. ಅಕಸ್ಮಾತು ಗೆಲ್ಲೋದಾಗಿರಲಿ, ಫಸ್ಟು ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕೂಡ ಬರ್ತಾ ಇರೋದು ಅಂತಂದರೆ, ಪ್ರಶ್ನೆಯಲ್ಲಿ ರಾಜಕೀಯ ಪಕ್ಷಕ್ಕೆ ಬರ್ತಾರಾ, ಅಂದರೆ ರಾಜಕೀಯಕ್ಕೆ ಬರ್ತಾರಾ, ಬಂದರೂ ಕೂಡ ಯಾವ ಪಕ್ಷಕ್ಕೆ ಹೋಗ್ತಾರೆ. ಈಗಾಗಲೇ ನೋಡಿ, ನೀವು ಅವ್ರದ್ದು ಒಂದು ಸಿನಿಮಾದಲ್ಲಿ ಕೂಡ ಯಾವುದೋ ಒಂದು ಬ್ಯಾನರಲ್ಲಿ ನೋಡಿದ್ರಿ. ಯಾಕೆಂದರೆ ಅವರು ಕೂಡ ಏನೋ ಉತ್ತಮ ರಾಜಕೀಯ ಪಕ್ಷ ಅಂತ ಏನೋ ಒಂದು ಬ್ಯಾನರ್ ಆಗಿತ್ತು. ಅದು ಕೂಡ ಮುಂದೆ ಬರುತ್ತೆ. ಈಗ ಯಾವ್ಯಾವ ರೀತಿ ಆಗಿದ್ರೆ ರಾಜಕೀಯಕ್ಕೆ ಬಂದರೆ ಏನೇನೆಲ್ಲ ಟ್ಯಾಲೆಂಟ್ ಇದೆ ಅವ್ರಿಗೆ, ಅಕಸ್ಮಾತ್ ರಾಜಕೀಯದಲ್ಲಿ ಗೆಲ್ತಾರ. ನೋಡಿ, ಅವರ ಅಭಿಮಾನಿಗಳು ತುಂಬ ಜಾಸ್ತಿ ಇರೋದ್ರಿಂದ, ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ನೋಡಿ, ದರ್ಶನ್ ಅವ್ರ ಬಗ್ಗೆ ಹೊಗಳ್ತಾ ಇರೋಕ್ಕೆ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು. ಬೇಜಾರ ಅಂತಂದರೆ ಆ ಥರ ಅಲ್ಲ, ಅವರು ಸಿನಿಮಾದ ಕೂಡ ತುಂಬ ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥದ್ದು, ಒಳ್ಳೊಳ್ಳೆ ಅವಾರ್ಡ್ಗಳು ಕೂಡ ಬಂದಿದೆ. ಎಷ್ಟೆಷ್ಟು ಸಿನಿಮಾಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದೆ. ಮತ್ತು ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕೂಡ ಕರೀತಾರೆ ಇವ್ರನ್ನ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ಹೆಸರು ಮಾಡಿರೋದಲ್ಲದೆ ನೆಕ್ಸ್ಟ್ ಈಗ ಒಂದು 50 ಮೇಲಾಗಿದೆ ಅವ್ರಿಗೆ ಏಜ್. ಈಗ ನೆಕ್ಸ್ಟು ರಾಜಕೀಯದಲ್ಲೂ ಪಕ್ಷವನ್ನು ಕಟ್ತಾರ. ಪಕ್ಷ ಅಂದರೆ ದೊಡ್ಡ ಪಕ್ಷನೇ ಕಟ್ಬೋದು, ಬಟ್ ಕಟ್ಟಬೇಕು ಅಂತೇನಿಲ್ಲ. ಪಕ್ಷ ನಡ್ಸ್ಕೊಂಡು ಹೋಗ್ತಾರ, ಏನಾದರೂ ನಡ್ಸ್ಕೊಂಡು ಹೋಗಿ ಮುಂದೆ ಏನಾದರೂ ಗೆಲ್ಲೋ ಒಂದು ಚಾನ್ಸಸ್ ಇರುತ್ತಾ ಅಂತ. ಸ್ನೇಹಿತರೆ, ನೀವು ಲಾಸ್ಟ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಇದೇ ರೀತಿಯ ಪ್ರಜೆಗಳ ಒಂದು ಪಕ್ಷ ಏನೋ ಒಂದಿದೆ, ಅದೇ ರೀತಿ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದಾರೆ. ಆದರೆ ಮುಂದೆ ಪಕ್ಷವನ್ನು ಕಟ್ಟೋದು ಮಾತ್ರ ಅಲ್ಲ, ಅದನ್ನು ನಡ್ಸ್ಕೊಂಡು ಹೋಗೋದು, ಅವ್ರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ನಡ್ಸ್ಕೊಂಡು ಹೋಗೋದು ತುಂಬ ಒಳ್ಳೆತನ ಬರುತ್ತೆ. ಈಗ ನೀವು ಆಗಲೇ ನೋಡಿರ್ತೀರ, JDS ಅಂತ ಬಂದರೆ JDS ಅಲ್ಲೂ ಕೂಡ ಇದೇ ರೀತಿಯಾಗಿದೆ. ನೋಡಿ, ಉತ್ತಮ ಕರುನಾಡ ಪ್ರಜಾಪಕ್ಷ ಅನ್ನೋ ಒಂದು ಪಕ್ಷವೊಂದಲ್ಲಿ ಒಂದೇನೋ ಬ್ಯಾನರ್ ಮೂಲಕ ಕಾಣಿಸ್ಕೊಂಡಿದ್ರು, ವೈರಲ್ ಆಗಿದ್ರು ಸಖತ್ತು. ನೋಡಿ, ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿ ಕಾಣಿಸ್ಕೊಂಡಿದ್ರು. ಆದರೆ ಮುಂದೆ ಏನಾದರೂ ಪಕ್ಷ ಕಟ್ತಾರ ಅಂತ ಅನ್ನೋದು ಕೂಡ ಎಲ್ರಿಗೂ ಕೂಡ ಒಂದು ಕ್ವಶನ್ ಬರುತ್ತೆ, ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಹಿಂದೆ ಎಲ್ಲ ನವಗ್ರಹ ಅಂತ ಸಿನಿಮಾಗಳಲ್ಲೆಲ್ಲ ತುಂಬ ಹೇಳ್ಕೊಂಡಿದ್ದಾರೆ ಅವರು. ಅಂದರೆ ನವಗ್ರಹ ಸಿನಿಮಾದಲ್ಲೇ ನಾನೇ ರಾಜ, ನಾನೇ ಮಂತ್ರಿ, ನಾನೇ ಇದು ಅಂತ ಅನ್ನೋ ಒಂದು ರೀತಿ ಆ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಅದರಲ್ಲೂ ಕೂಡ ಒಂದು ಹೆಡ್ಡು, ಅವರೇ ಹೆಡ್ಡು. ಎಲ್ಲ ಒಂದು ನವಗ್ರಹಗಳಲ್ಲಿ ಅವರೇ ಒಂದು ಹೆಡ್ಡು ಅನ್ನೋ ರೀತಿ ಕಾಣಿಸ್ಕೊಂಡಿರ್ತಾರೆ. ಅವರೇ ಒಂದು ಸುಲ್ತಾನ, ಅವರೇ ಒಂದು ಏನೋ ಒಂದು ಬಾಸ್ ಅನ್ನೋ ರೀತಿ. ಸಿನಿಮಾಗಳಲ್ಲೂ ಅಷ್ಟೇ, ಈಗಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಮಾತ್ರ ಅಲ್ಲ, ಬೇರೆ ಬೇರೆ ತುಂಬ ಬಿರುದುಗಳಿದೆ. ಅದೆಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ನೋಡಿ, ಅಕಸ್ಮಾತು ದರ್ಶನ್ರವರು ರಾಜಕೀಯಕ್ಕೆ ಬಂದರೆ ಮುಂದೆ ಸವಾಲುಗಳು ಏನಿರುತ್ತೆ. ಅಕಸ್ಮಾತು ದರ್ಶನ್ರವ್ರು ಏನಾದರೂ ಪಾಲಿಟಿಕ್ಸ್ ಏನಾದರೂ ಕಟ್ಟಿಬಿಟ್ಟೆ ಸಂಗನ, ಸಿನಿಮಾ ಬಿಟ್ಬಿಡ್ತಾರ. ನೋಡಿ, ಎಷ್ಟೋ ಫ್ಯಾನ್ಸ್ಗಳು, ಅಭಿಮಾನಿಗಳು ಸಿನಿಮಾನೂ ಕೂಡ ಫ್ಯಾನ್ಸ್ ಆಗಿದ್ದಾರೆ, ರಾಜಕೀಯದಲ್ಲಂತೂ ಯಾರೂ ಫ್ಯಾನ್ಸ್ ಇಲ್ಲ. ಮುಂದೆ ಅಕಸ್ಮಾತು ಅಭಿಮಾನಿಗಳೇನಾದರೂ ಸಿನಿಮಾದವರೇ ಬರ್ತಾರೆ ಅಕಸ್ಮಾತ್ ಅಂತ ಅಷ್ಟೇ, ಬೇರೆ ಏನೇನಿಲ್ಲ. ಸಿನಿಮಾದವರೇ ಬಂದರೂ ಕೂಡ ಅಕಸ್ಮಾತ್ ಸಿನಿಮಾ ಫ್ಯಾನ್ಸ್ಗಳೇ ಮುಂದೆ ಗೆಲ್ಲಿಸೋದು, ರಾಜಕೀಯ ಪಕ್ಷವನ್ನು ಅವ್ರು ಏನಾದ್ರು ಕಟ್ಟಿದ್ರೆ ಮುಂದೆ ಗೆಲ್ಲಿಸೋದು ಅವರೇ. ನೋಡಿ, ಕರುನಾಡ ಪ್ರಜಾಪಕ್ಷ ಅಂತ ಏನೋ ಒಂದು ಬ್ಯಾನರ್ ಆಗಿ ತುಂಬ ವೈರಲ್ ಆಗಿದ್ದ ಕಾರಣ ಈಗ ಪಕ್ಷವನ್ನು ಕಟ್ಟಿ ರಾಜಕೀಯದಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ತಾರೆ, ಸಾಧನೆ ಮಾಡ್ತಾರೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ನಿಜವಾಗ್ಲೂ ಕೂಡ ಸಾಧ್ಯನಾ ಇಲ್ಲ ಅಸಾಧ್ಯನಾ? ಯಾಕೆ ಅಂತಂದರೆ ನಮ್ಮ ಜನಗಳ ಬೆಂಬಲ ಅಂತೂ ತುಂಬ ಬೇಕಾಗುತ್ತೆ. ಅದೆಲ್ಲ ನಿಮಗೂ ಕೂಡ ಗೊತ್ತಿರೋ ವಿಷಯನೇ. ನಮ್ಮ ಜನ ಬೆಂಬಲ ಅಂತ ಇದೆಯಲ್ಲ, ಅದೆಲ್ಲ ಎಲ್ರಿಗೂ ಕೂಡ ಬೇಕೇ ಬೇಕು. ಜನ ಬೆಂಬಲ ಇಲ್ದೇ ಯಾರು ಕೂಡ ಫ್ಯಾನ್ಸ್ಗಳ ಒಂದು ಬೆಂಬಲ ಇಲ್ದೇ ಯಾರು ಕೂಡ ಗೆಲ್ಲೋಕ್ಕಾಗಲ್ಲ. ಇತ್ತಾಗಿ ಯಾವಾಗಲೂ ಸೋಲ್ತಾನೆ ಇರಬೇಕಾಗುತ್ತೆ. ನೋಡಿ, ಈಗ JDS ಪಕ್ಷ ಕೂಡ ಹಿಂದೆ ಎಲ್ಲ ಯಾವ ಥರ ಇತ್ತು, ಈಗೆಲ್ಲ ಯಾವ ಥರ ಸೋತೋಗಿದೆ. ಅಂದರೆ ಅದೇ ರೀತಿ ನಾವು ಒಂದು ಪಕ್ಷನ ಕಟ್ಟಿ ಬೆಳೆಸಬೇಕು ಅಂತಂದರೆ ನಾವು ಅಭಿಮಾನಿಗಳನ್ನ ಸಂಪಾದಿಸಬೇಕು ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಅಭಿಮಾನ ಅಂತ ಏನಿದೆ, ಅಭಿಮಾನಿಗಳಾಗಲಿ ಎಲ್ಲರೂ ಕೂಡ ಸಂಪಾದಿಸಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮಂಥ ಅಭಿಮಾನಿಗಳಿದೆ ಎಲ್ಲರೂ ಕೂಡ ಸಿಗಲ್ಲ. ಅಭಿಮಾನಿಗಳು ಅಂತ ಬಂದರೆ ನೀವೇ ನೋಡ್ತಾ ಇರ್ತೀರ, ಎಷ್ಟೋ ಜನ ಫ್ಯಾನ್ಸ್ಗಳು ಅಭಿಮಾನಿಗಳು ಬಂದರೆ ಯಾರು ಕೂಡ ಎಲ್ಲರೂ ಕೂಡ ಅಭಿಮಾನಿಗಳು ಅಷ್ಟು ಇರಲ್ಲ. ಸಿನಿಮಾದಲ್ಲೇ ತೊಗೊಳ್ಳಿ ನೀವು ಎಕ್ಸಾಂಪಲು, ಸಿನಿಮಾದಲ್ಲೂ ಕೂಡ ಇಷ್ಟಿಷ್ಟ ಅಭಿಮಾನಿಗಳು ಅಂತಿದ್ದಾರೆ, ಇಂತಿದ್ದ ಅಭಿಮಾನಿಗಳು ಒಬ್ಬೊಬ್ರಿಗೆ ಇಷ್ಟಿಷ್ಟು ಲಕ್ಷ ಕೋಟಿ ಅಭಿಮಾನಿಗಳಂತ ಇರ್ತಾರೆ ಅಷ್ಟೇ. ಎಲ್ರಿಗೂ ಕೂಡ ಅಭಿಮಾನ ಇರಲ್ಲ ಅದು. ಯಾಕೆಂದರೆ ಸಿನಿಮಾದಲ್ಲೂ ಕೂಡ ಟಾಪ್ ಹೀರೋಸು ಅಂತ ಕೂಡ ಇರ್ತಾರೆ, ಎಲ್ಲರೂ ಕೂಡ ಟಾಪ್ ಹೀರೋಸ್ ಆಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೊಂದು ಕೆಪಾಸಿಟಿ ಆಗಿರುತ್ತೆ, ಅವರವರಲ್ಲಿ ಏನಂತ ಅವರವರು ಒಂದು ಏನೇನಾರು ಬೆಳೆಯೋ ಟೆಕ್ನಿಕ್ ಇರುತ್ತಲ್ಲ, ಅದು ಬೆಳೆಯೋ ಟೆಕ್ನಿಕ್ ಗೊತ್ತಿತ್ತು ಅಂದರೆ ಹೀರೋಗಳಾಗ್ತಾರೆ ಅಷ್ಟೇ, ಇಲ್ಲಾಂದರೆ ಹೀರೋಗಳಾಗಲ್ಲ ಅವರು. ಯಾಕೆಂದರೆ ಅದೆಲ್ಲ ನಿಮಗೂ ಕೂಡ ಗೊತ್ತಿರೋ ವಿಷಯನೇ. ನೋಡಿ, ದರ್ಶನ್ ಅವರು ಕೂಡ ಈಗಾಗಲೇ ಒಂದು ಕರ್ನಾಟಕ ಪ್ರಜಾಪಕ್ಷ ಅಂತಂದ್ಬಿಟ್ಟು ಕೂಡ ಸನ್ಮಾನ್ಯ ಶ್ರೀ ಧನುಷ್ ರಾಜಶೇಖರ ಅಂತ ಕೂಡ ಏನೋ ಒಂದು ಇದು ಕಾಣಿಸ್ಕೊಂಡಿತ್ತಷ್ಟೇ ಒಂದು ಸಿನಿಮಾದಲ್ಲಿ ಅಷ್ಟೇ, ಇದು ಒಂದು ಪಾತ್ರ. ಆದರೆ ಮುಂದೆ ಏನಾದರೂ ಪಕ್ಷ ಕಟ್ಟುವಂಥ ಏನಾದರೂ ಚಾನ್ಸಸ್ ಸಿಗುತ್ತೆ ಅನ್ನೋದಾದರೆ ಪಕ್ಕ ಕಟ್ಟಿದ್ರೆ ನಡೆಸ್ಕೊಂಡು ಹೋಗ್ತಾರೆ ಮುಂದೆ. ಯಾಕೆಂದರೆ ಇವ್ರಿಗೆ ಅಭಿಮಾನನೂ ಕೂಡ ತುಂಬ ಜಾಸ್ತಿ ಇದೆ. ಕೆಲವರು ನೋಡಿ, ಹಿಂದೆ ಎಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೆಲ್ಲ ತುಂಬ ಚೀಟ್ ಮಾಡಿದರು ದರ್ಶನ್ ಸರ್ನ ಒಂದು ಬ್ಯಾಡ್ ನೇಮ್ ಬಂದಿತ್ತು.
ಆದರೆ ಮುಂದೆ ಏನಾದರೂ ಅಕಸ್ಮಾತು ಬ್ಯಾಡ್ ನೇಮ್ ನೋಡಿ, ಎಲ್ಲರ ಜೀವನದಲ್ಲೂ ಬ್ಯಾಡ್ ನೇಮ್ ಬಂದೇ ಬರುತ್ತೆ. ಅದೆಲ್ಲ ಯಾರೇ ಸೆಲೆಬ್ರಿಟಿ ಆಗಲಿ, ಒಬ್ಬ ರಾಜಕೀಯ ವ್ಯಕ್ತಿಗಳಂತೂ ಈಗಲೂ ಕೂಡ ಬ್ಯಾಡ್ ನೇಮ್ ಎಲ್ರಿಗೂ ಕೂಡ. ಮುಂದೆ ಏನಾದರೂ ಅಕಸ್ಮಾತು ಈ ಪಕ್ಷ ಅಂತ ಬಂದಾಗ ರಾಜಕೀಯ ವಲಯದಲ್ಲಿ ಎಲ್ಲ ಕೂಡ ಅಭಿವೃದ್ಧಿ ಮಾಡೋ ರೀತಿ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂತಂದರೆ ರಾಜಕಾರಣ ನಡೆಸೋದು ಅಂತೂ ಕೂಡ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಈಗಲೂ ಕೂಡ ತುಂಬ ಕಾಂಪಿಟೇಷನ್ ಇದೆ. ಈಗ ನಮ್ಮ ಪಕ್ಷಗಳೇ ಕರ್ನಾಟಕದಲ್ಲಿ 3, 4, 5 ಇದೆ. ಈಗ ನೋಡಿ, ಉತ್ತಮ ಪ್ರಜಾಕೀಯ ಪಕ್ಷ ಉಪೇಂದ್ರ ಅವ್ರದ್ದು UPP ಅಂತ ಬರುತ್ತೆ, ಉತ್ತಮ ಪ್ರಜಾಕೀಯ ಪಕ್ಷ ಉಪೇಂದ್ರ ಅವ್ರದ್ದು. ಅದು ಕೂಡ ಅವ್ರದ್ದು ಕೂಡ ಬರಲೇಬೇಕು, ಪಕ್ಷ ಕಟ್ಟಲೇಬೇಕು ಅಂತ ಕೂಡ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದು ಬಿಟ್ಟರೆ ಹಿಂದೆ ಎಲ್ಲ ಇವ್ರದ್ದು KRS ಪಾರ್ಟಿ, ಈಗ ಆಲೇ ಒಂದು 5 ಇಯರ್ಸಿಂದ KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವರು ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ನಮ್ಮದು KRS ಪಾರ್ಟಿ ಲಂಚ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ನಾವು ಅಂತಂದ್ಬಿಟ್ಟು ಕೂಡ ರವಿಕೃಷ್ಣ ರೆಡ್ಡಿ ಅವರು ಕೂಡ ತುಂಬ ಟ್ರೈ ಮಾಡ್ತಾರೆ ನೋಡಿ. ಅವರು ಕೂಡ ಗೆಲ್ಬೋದು. ಯಾಕೆಂದರೆ ಜನ ಬೆಂಬಲ ತುಂಬ ಇದೆ ಅವ್ರಿಗೂ ಕೂಡ, ರವಿಕೃಷ್ಣ ರೆಡ್ಡಿ ಅವ್ರಿಗೂ ಕೂಡ. ಈಗಾಗಲೇ ನೋಡಿ, ಪಕ್ಷ ಅಂತ ಬಂದರೆ ನೆಕ್ಸ್ಟ್ ಈಗಾಗಲೇ JDS ಹೋಗಿದೆ. ಬಟ್ ಹೇಳೋಕ್ಕಾಗಲ್ಲ, ಮತ್ತೆ ಪಕ್ಷವನ್ನು ನಡ್ಸ್ಕೊಂಡು ಹೋಗ್ತಾರ ಅನ್ನೋದು ಅವ್ರ ಮೇಲೆ ಡಿಪೆಂಡು ನೋಡಿ. ಇವ್ರದ್ದು ಕೂಡ ಅಷ್ಟೇ, ಯಾರ್ದಂತಂದರೆ ಕಾಂಗ್ರೆಸ್ ಅವರು ಕೂಡ ಅಷ್ಟೇ, ಹಿಂದೆ ಎಲ್ಲ ಸೋತೋಗಿದ್ರು. ಈಗಲೂ ಬಸವರಾಜ ಬೊಮ್ಮಾಯಿ ಸರ್ಕಾರ ಹಿಂದೆ ಎಲ್ಲ ಹೇಗಿತ್ತು, BJP ಸರ್ಕಾರ ಆಗಿ ಬಂದಿತ್ತು. ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರ ಸೋತೋಗಿ ನೆಕ್ಸ್ಟು ಕಾಂಗ್ರೆಸ್ ಬಂದಿದೆ. ಈಗ ನೆಕ್ಸ್ಟು ಅದು ನೋಡಿ, ಅದು ಎಲ್ಲ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಅವ್ರು ಕಾಂಗ್ರೆಸ್ ಸರ್ಕಾರ ಈಗ ಬಿದ್ದೋಗೋ ಮಟ್ಟದಲ್ಲಿದೆ. ಆದರೆ ಮುಂದೆ ಹಾಗಾದರೆ ದರ್ಶನ್ರವರ ಬೆಂಬಲಕ್ಕೆ ಹಾಗಾದರೆ ಇನ್ಯಾರು ನಿಲ್ತಾರೆ ನೋಡಿ. ದರ್ಶನ್ ಅವರು ಪಕ್ಷ ಕಟ್ಟಿದ್ರು ಕೂಡ ಏನಾದರೂ ಹೊಸ ಪಕ್ಷ ಕಟ್ತಾರಾ ಅಂತ ಅನ್ನೋದು ಕೂಡ, ಕಟ್ಟಿದ್ರೆ ಜನಗಳೇ ಬೆಂಬಲ ಕೊಟ್ಟು ಬೆಳೆಸ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಯಾಕೆ ಅಂತಂದರೆ ಇಂಥ ಒಂದು ಸಿಚುವೇಶನ್ ಅಂತ ನಾವು ನೋಡಿದಾಗ, ಇಂಥ ಪಕ್ಷ ನಾವು ಕಟ್ತಾ ಇದ್ದೀವಿ, ನಮ್ಮ ಬಾಸ್ ಇಂಥ ಕಟ್ತಾವ್ರೆ ಅಂತ ನೋಡಿದಾಗ ಎಷ್ಟೋ ಜನ ತುಂಬ ಖುಷಿ ಆಗ್ತಾರೆ. ಅವರ ಅಭಿಮಾನಿಗಳು, ಫ್ಯಾನ್ಸ್ ಅಂತ ಕೋಟಿ ಅಭಿಮಾನಿಗಳೆಲ್ಲ ಪಕ್ಷವನ್ನು ಗೆಲ್ಲಿಸ್ಬೋದು ಕಟ್ಟಿದ್ರೆ, ಇಲ್ಲ ಅಂತಲ್ಲ. ಯಾಕೆಂದರೆ ಜನ ಬೆಂಬಲ ಜೊತೆಗೆ ಇರಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಕಟ್ಟೋಕ್ಕಾಗಲ್ಲ. ಈಗಲೂ ಕೂಡ ನೋಡಿ, ಪಕ್ಷವನ್ನು ಕಟ್ತೀನಿ ಅಂತಂದರೆ ಅವ್ರ ಕೈಲಿ ಹಾಗೆ ಆಗುತ್ತೆ, ಬೆಳೆಸ್ಕೊಂಡು ಹೋಗ್ತೀನಿ ಅಂದರೆ. ಆದರೆ ಅವರ ಗುರಿ ಸಿನಿಮಾ ಕಡೆ ಜಾಸ್ತಿ ಇದೆ. ಸಿನಿಮಾದಲ್ಲೇ ನಾವು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಈಗಾಗಲೇ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ, ಇನ್ನೂ ಜಾಸ್ತಿ ಮಾಡಬೇಕು ನಾವು ಸಿನಿಮಾದಲ್ಲೇ ಅಂತ ಅವರು ಕೂಡ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬರಲ್ಲ ಅವರು ಅಂತ ಕೂಡ ತುಂಬ ವೀಡಿಯೋದಲ್ಲೇನು ಹೇಳ್ಕೊಂಡಿಲ್ಲ. ತುಂಬ ಒಂದೊಂದು ಸ್ವಲ್ಪ ಲೈಟಾಗಿ ಅವರವರ ಒಂದು ಸಣ್ಣ ಒಂದು ನ್ಯೂಸ್ ಚಾನಲಲ್ಲಿ ನೋಡ್ದಂಗೆ ಇತ್ತಷ್ಟೇ. ಯಾಕೆ ಅಂತಂದರೆ ಅವರು ಪ್ರಜಾಕೀಯ ಪಕ್ಷ, ಪ್ರಜೆಗಳ ಪಕ್ಷ ಇಲ್ಲ, ಒಂದು ಏನಾದ್ರು ಅವ್ರದ್ದೇ ಓನ್ ಪಾರ್ಟಿ, ಆ ಪಾರ್ಟಿಗೆಲ್ಲ ನಾನು ಬರೋಕ್ಕಾಗಲ್ಲ. ಯಾಕೆಂದರೆ ಅವರು ಸಿನಿಮಾದಲ್ಲೇ ದೊಡ್ಡ ಸಕ್ಸಸ್ ಕಾಣಬೇಕು ನಾನು ಅಂತಿರೋದಷ್ಟೇ. ಪಕ್ಷಕ್ಕೆಲ್ಲ ನಾನು ಬರೋಕ್ಕಾಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಸ್ನೇಹಿತರೆ, ಸಿನಿಮಾದಲ್ಲೇ ಅದು ನೋಡಿ, ಈಗಲೂ ಕೂಡ ಸಿನಿಮಾದಲ್ಲಿ ಶೂಟಿಂಗ್ಗಳೆಲ್ಲ ತುಂಬ ಅವಕಾಶಗಳಿದೆ. ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅದನ್ನು ಕೂಡ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮುಂದೆ ಹೋಗ್ತಾ ಸಿನಿಮಾದಲ್ಲಿ ದೊಡ್ಡ ಅವಕಾಶಗಳು ಬರ್ತಾ ಇರೋದ್ರಿಂದ ಸಿನಿಮಾದಲ್ಲೇ ಹೆಸರು ಮಾಡೋದು ತುಂಬ ಇದೆ. ಇನ್ನೂ 10 ವರ್ಷ 15 ವರ್ಷ ಸಿನಿಮಾದಲ್ಲೇ ಕಾಲ ಕಳ್ಕೊಂಡು ಅಲ್ಲೇ ಹೆಸರು ಮಾಡಿದ್ರೆ ಬೆಟರು. ಯಾಕೆ ಅಂತಂದರೆ ರಾಜಕೀಯಕ್ಕೂ ಕೂಡ ಬರಲ್ಲ ಅಂತಲ್ಲ. ಯಾಕೆ ಅಂತಂದರೆ ಬರಬಾರ್ದು. ಯಾಕೆ ಅಂತಂದರೆ ಇಲ್ಲೂ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಪಕ್ಷ ಕಟ್ಟಿ ಬೆಳೆಸೋದೇ ತುಂಬ ಒಂದು ದೊಡ್ಡ ಹೊರೆ ಆಗುತ್ತೆ. ಯಾಕೆಂದರೆ ಅಭಿಮಾನ ಇದ್ದುಬಿಟ್ರೆ ಹೊರೆ ಅಂತಲ್ಲ, ಅಲ್ಲಿ ಅಭಿಮಾನ ಇದ್ದುಬಿಟ್ರೆ ಗೆದ್ದು ಬಿಡ್ತಾರೆ ಅಂತಲ್ಲ ಅಲ್ಲಿ. ಯಾಕೆ ಅಂತಂದರೆ ಅಭಿಮಾನ ಜೊತೆಗೆ ಮುಂದೆ ಗೆಲ್ಲುವಂಥ ತಾಕತ್ತು ಬೇಕಾಗುತ್ತೆ ಎಲ್ರಿಗೂ ಕೂಡ ಅಷ್ಟೇ. ಎಲ್ಲ ನೀವು ಒಬ್ಬರು ಅಂತಲ್ಲ, ಕಾಂಗ್ರೆಸ್ ಪಾರ್ಟಿ ಆಗಲಿ, JDS ಪಾರ್ಟಿ ಆಗಲಿ, ಎಲ್ರಿಗೂ